ಕಾಂಗ್ರೆಸ್ ಜೆಡಿಎಸ್ ನಡುವೆ ನೈಸ್ ಟೋಲ್ ಜಟಾಪಟಿ ಮುಂದುವರೆದಿದೆ. ಡಿಕೆ ಬ್ರದರ್ಸ್ ಎಚ್.ಸಿ. ಬಾಲಕೃಷ್ಣ ವಿರುದ್ಧ ಎಚ್ಡಿಕೆ ವಾಗ್ದಾಳಿಯನ್ನು ಮುಂದುವರೆಸಿದ್ದಾರೆ. ಮಹಾನ್ ಅಭಿವೃದ್ಧಿ ಹರಿಕಾರರ ಹೇಳಿಕೆಯನ್ನ ನಾನು ಗಮನಿಸಿದ್ದೇನೆ. ದಿನ ಸೂಟ್ ಕೇಸ್ಗಳನ್ನ ಇಟ್ಕೊಂಡು ಬರುವವರನ್ನ ಎಲ್ಲಿ ಭೂಮಿ ಸಿಗುತ್ತೆ ಅಂತ ಲಪಟಾಯಿಸುವಂತಹ ಕೆಲಸ ಮಾಡಿಲ್ಲ. ರಾಮನಗರದ ಅಕ್ಕೂರಿನಲ್ಲಿ ಕುಮಾರಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಡಿಕೆ ಬ್ರದರ್ಸ್ ಹಾಗೂ ಬಾಲಕೃಷ್ಣ ವಿರುದ್ಧ. ಡಿಕೆ ಸುರೇಶ್ ಯಾವ ಹೇಳಿಕೆ ಕೊಟ್ಟಿದ್ರು, ಅದಕ್ಕೆ ಎಚ್ಡಿಕೆ ಈಗ ಗರಂ ಆಗಿದ್ದಾದ್ರು ಏನು, ಅದ್ರ ಬಗ್ಗೆ ನೋಡೋಣ. ರಾಜಕಾರಣ ಮಾಡೋರ್ ಏನ್ ಮಾಡಕ್ಕಾಗತ್ರಿ? ರಾಜಕಾರಣದಲ್ಲಿ ಕೆಲಸ ಮಾಡಿ ಬದುಕಬೇಕು ಅನ್ನೋದಿಲ್ವಲ್ಲ, ಕೆಲಸ ಮಾಡಿ ತೋರ್ಸ್ಬೇಕು ಅನ್ನೋದಿಲ್ಲ. ಎತ್ಕಟ್ ರಾಜಕಾರಣ ಮಾಡೋ ಕಸ್ಬಿರೋ ಅಂತವ್ರನ್ನ ಉತ್ತರ ಕೊಡೋದಕ್ಕೆ ನೀವು ಮಾಧ್ಯಮದವರೇ ಅದ್ರ ಬಗ್ಗೆ ಗಮನ ಹರಿಸ್ಬೇಕೇ ಹೊತ್ತು ಒಬ್ಬ ಕೇಂದ್ರ ಸಚಿವ ಯಾವ ರೀತಿಯಾಗಿ ಎತ್ಕಟ್ತಾ ಇದ್ದಾರೆ ಅನ್ನೋದನ್ನ ನೋಡ್ಬೇಕು. ಅದೊಂದೇ ಟೋಲ್ ಯಾಕೆ ಹೇಳ್ತಾರೆ? ಎಲ್ಲಾ ಟೋಲ್ನು ಹೇಳಿ, ಯಾವ ಟೋಲ್ಗೂ ದುಡ್ಡು ಕಟ್ಬೇಡಿ ಅಂತ ಹೇಳ್ಬಿಟ್ಟು ಎಲ್ಲಾ ಟೋಲ್ಗೂ ಹೇಳಿ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ. ಇಬ್ಬರು ಮಹಾನ್ ಅಭಿವೃದ್ಧಿ ಅಧಿಕಾರರು ಅವರಿಬ್ಬರು ಹೇಳಿಕೆ ಕೊಟ್ಟಿರೋದು ಗಮನಿಸಿದ್ದೀನಿ. ನೈಸ್ ರಸ್ತೆಯ ಟೋಲ್ ವಿಷಯದಲ್ಲಿ ಎಂಥದ್ದು ಬೃಂದಾವನ ಪಂದವನ ಏನೇನು ಹೇಳ್ಕೊಂಡವ್ರೆ. ನಾವು ಯಾವ ಬೃಂದಾವನಕ್ಕೋ ಕೈ ಮುಗಿತೀವಿ, ಅದು ಬೇರೆ ಬೃಂದಾವನ. ಅವ್ರತಾ ಇದೆಯಲ್ಲ ಬೃಂದಾವನಗಳು. ದಿನ ಸೂಟ್ ಕೇಸ್ ಇಟ್ಕೊಂಬರೋರನ್ನ ಎಲ್ಲೆಲ್ಲಿ ಭೂಮಿ ಸಿಗ್ತದೆ ಅಂತ ಹೇಳಿ ಲಪಟಾಯಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಬೃಂದಾವನ ಕಟ್ಟಿಲ್ಲ ನಾವು. ನಮ್ಮ ಸಂಸ್ಕೃತಿಯ ಬೃಂದಾವನ ಕಟ್ಟಿ ಪೂಜೆ ಮಾಡೋರು ನಾವು. ಕಾರ್ಯಕರ್ತರನ್ನ ಸುಮ್ಮನೆ ಎತ್ಕಟ್ಟಿ ಅಭಿವೃದ್ಧಿಗೆ ವಿರೋಧ ಮಾಡೋರಲ್ಲ ನಾವು. ಅವರೇನು ಹೇಳ್ಕೊಂಡವ್ರಲ್ಲ ನೆನ್ನೆ ಹರಿಕಾರ ಮಹಾನುಭಾವ. ಯಾವ ನೈಸ್ ರಸ್ತೆಯಲ್ಲಿ ರೈತರು ಭೂಮಿನ 20 ವರ್ಷದಿಂದ ಅಕ್ವೈರ್ ಮಾಡಿ ದುಡ್ಡು ಕೊಡದೆ 20 ವರ್ಷ ಆಗಿದೆ. ಅದರ ಹಿನ್ನೆಲೆಯಲ್ಲಿ ಓದಕ್ಕೆ ಬರುತ್ತೆ. ಅವಕ್ಕೇನಿದ್ರು ಟೇಪು ಎಲ್ಲಿ ಭೂಮಿ ದೋಖ ಹಾಕ್ಬೋದು ಅನ್ನೋದು ಲೆಕ್ಕಾಚಾರ ಮಾಡೋರು. 20 ವರ್ಷದಿಂದ ರೈತರ ಭೂಮಿನ ವಶಪಡಿಸ್ಕೊಂಡು ಅಭಿವೃದ್ಧಿ ಹೆಸರಿನಲ್ಲಿ ಇವತ್ತವ್ರಿಗೆ ದುಡ್ಡು ಕೊಟ್ಟಿಲ್ಲ. ಆ ಟೋಲ್ನ ಫ್ರೇಮ್ವರ್ಕ್ ಅಗ್ರಿಮೆಂಟ್ನ ಉಲ್ಲಂಘನೆ ಮಾಡಿ ದುಡ್ಡು ತಗೋತಾ ಇದ್ದಾರೆ. ಅದೆಂಥದ್ದು ಪಾಪ ಇಲ್ಲಿ ಹೇಳ್ತಾನೆ, ಇಲ್ಲಿ ಈಗೇನೋ ಶಾಸಕ ಅವನಲ್ಲ ಮಂತ್ರಿ ಮಾಡಿಬಿಟ್ಟವ್ರೆ. ಇದೆಂಥದ್ದು ಕುಮಾರಸ್ವಾಮಿ ಹೋಗಿ ಕೇಂದ್ರ ಸರ್ಕಾರದ ಮುಂದೆ ಅರ್ಜಿ ಕೊಟ್ಬಿಟ್ಟು ಟೋಲ್ ನಿಲ್ಲಿಸ್ಬೇಕಂತೆ. ಏನಾದರೂ ಗೊತ್ತಿದೆಯಾ? ಓದ್ತಾರ? ಸಬ್ಜೆಕ್ಟ್ ಗೊತ್ತಿದೆಯಾ? ಆ ರಸ್ತೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸೇರಿರ್ತಕ್ಕಂಥ ರಸ್ತೆ. ಅದು ನ್ಯಾಷನಲ್ ಹೈವೇಗೆ ಸೇರಿರೋ ರಸ್ತೆ ಅಲ್ಲ ಅದು. ಇಲ್ಲಿ ಆ ಟೋಲ್ನ ಇಲ್ಲಿವರೆಗೆ ಕಲೆಕ್ಟ್ ಮಾಡಿರೋದೇ ದೊಡ್ಡ ಅಕ್ರಮ. ಡೇ ಒನ್ನಿಂದ ಕಲೆಕ್ಟ್ ಮಾಡಿರೋದೆ. 2016ರಲ್ಲಿ ಇದೆ. ಜಯಚಂದ್ರ ಅವ್ರನ್ನ ಸದನ ಸಮಿತಿ ಅಧ್ಯಕ್ಷರು ಮಾಡಿ ರಿಪೋರ್ಟ್ ಕೊಟ್ಟರಲ್ಲ. ಏನು ಕೊಟ್ಟಿದ್ದಾರೆ ರಿಪೋರ್ಟು? ಸ್ವಲ್ಪ ಟೈಮ್ ಇದ್ರೆ ಓದಿ ಏನಿದೆ.